ಏನ್ ಗೂಬೆ ತರ ಕಣ್ಬಿಟ್ಕೊಂಡು ನೋಡ್ತಾ ಇದ್ಯಾ? ನಾನಿಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ವಿರುದ್ಧ ತಿರುಗಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ಜಾಗಕ್ಕೆ ಬಂದಿದ್ದೀನಿ. ಏನ್ ಮಾಡ್ತೀಯ ಮಾಡೋ ಮಾಡೋ. 4 ಜನನ ಒಳಗಾಕಿದ್ರೆ ನೀನೇನು ದೊಡ್ಡ ಮತಕರಿ ನಾಯಕನ? ನಾನ್ ಮನಸ್ಸು ಮಾಡಿದ್ರೆ ಶಿವಾಜಿನಗರದಿಂದ ಶ್ರೀರಾಮ್ಪುರದಿಂದ 1000 ರೌಡಿಗಳನ್ನ ಸೆಕೆಂಡ್ಗಳಲ್ಲಿ ಲಾರಿ ತಂದು ಇಳಿಸ್ತೀನಿ. ನೋಡ್ತೀಯಾ? ನೀನ್ ಕರೆಸ್ಬೇಕು. ನಾನ್ ಚಿಟ್ಕಿ ಹೊಡೆದ್ರೆ ಸಾಕು. ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಇನ್ನೂ ಎಲ್ಲಿಂದ ಬೇಕಾಳಲ್ಲಿಂದ ನೀನ್ ಕಣ್ಣು ಮಿಟ್ಟಿಕ್ಸದ್ರೊಳಗೆ ಜನ ಬಂದು ನಿಂತ್ಕೊಂಡಿರ್ತಾರೆ. ನೋಡ ಗುಂಡ್ಗೆ ಹೇಳು. ಇಲ್ಲ ಯಾವ್ದು ಬೇಡ. ನೀನು ನಾನು ಫೇಸ್ ಟು ಫೇಸ್ ಹೋರಾಡೋಣ. ನೀನ್ ಡಿಸೈಡ್ ಮಾಡು. ನೋಡಿ, ಕರ್ನಾಟಕದಲ್ಲಿ ಹುಟ್ಟಿರೋ ಒಬ್ಬೊಬ್ಬನ ಹಿಂದೆನೂ ಒಂದೊಂದು ಜಾತಿ ಇದೆ, ಒಬ್ಬೊಬ್ಬನ ಹಿಂದೆನೂ ಒಂದ್ ಗುಂಪಿದೆ. ಒಳ್ಳೆಯವ್ರು ಯಾರು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ತೋರ್ಸ್ಕೊಡೋದಲ್ಲ. ನಿನ್ನಂತ ತಗೊಂಡ್ ಮಕ್ಕಳು. ನೀನೊಬ್ಬ ಸಾಧಾರಣ ಇನ್ಸ್ಪೆಕ್ಟರ್, ಸಿಕ್ಕಾಪಟ್ಟೆ ಮಾತಾಡ್ಬೇಡ. 10 ನಿಮಿಷದಲ್ಲಿ ನಿನ್ನ ಕೆಲಸದಿಂದ ತೆಗೆದಾಕ್ಸ್ಬಿಡ್ತೀನಿ. ನೋಡ್ತೀಯಾ? ತೆಗ್ಸು. ಅಷ್ಟೇ ನನಗೂ ಬೇಕಾಗಿರೋದು. ನನ್ನ ತೆಗ್ಸಾಕಿದ್ರೆ ನೀನ್ ಹೆದರ್ದೆ ಅಂತ ಅರ್ಥ, ನೀನ್ ಹೆದರ್ದ್ರೆ ನಾನು ಗೆದ್ದೆ ಅಂತ ಅರ್ಥ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ. ಇಷ್ಟೇ ಯಾಕೆ, ಝೂ ಅಲ್ಲಿ ನೋಡಿರ್ತೀಯ. ರಾಜ್ ಗಂಭೀರದಿಂದ ಯಾವತ್ತನ ಕಾಡಲ್ಲಿ ಓಡಾಡೋದ್ ನೋಡಿದ್ಯಾ? ಒಂಟಿಯಾಗಿ ರೋಸ್ದಿಂದ ಯಾವತ್ತನ ಬೇಟಾಡೋದ್ ನೋಡಿದ್ಯಾ? ಪಂಜ ಎತ್ತಿ ಬಿಟ್ಟ ಅಂತಂದ್ರೆ 1 ವರ್ಷ ಅನ್ಕೊಳ್ಳಲ್ಲ. ನೋಡ್ತೀಯ ದಿನಸಿ ಅಂಗಡಿಯಲ್ಲಿ ಮೂಟೆಗಳನ್ನು ಹೊತ್ತು ಎತ್ತಿನ ಗಾಡಿ ಹೊಡೆಯೋ ಕೈಗಳಿವು. ಅಷ್ಟು ಸುಲಭವಾಗಿ ಯಾರ ಮುಂದೆ ಕೈ ಚಾಚೋದಿಲ್ಲ, ಯಾರ ಮುಂದೆ ಕೈ ಕಟ್ಟೋದಿಲ್ಲ. ಇದುವರೆಗೂ ನೀನ್ ಬರೀ ಕಾಕಿ ಹಾಕೊಂಡಿರೋರ್ನ ನೋಡಿದ್ಯಾ? ಕಾಕಿ ಹಾಕೊಂಡಿರೋ ಶುಭಾಗಿ ನೋಡಿಲ್ಲ. ತೊಂದ್ರೆಲಿರೋರ್ಗೆ ಆ ದೇವ್ರ ಕೈ ಬಿಡಲ್ಲ, ತೊಂದ್ರೆ ಕೊಡೋರ್ಗೆ ಈ ಕೆಂಪೇಗೌಡ ಬಿಡಲ್ಲ.